ಬ್ರೇಕ್ ಆದಮೇಲೆ ಮತ್ತೆ ನ್ಯೂಸ್ ಅವರ್. ಅವರಿಬ್ಬರದ್ದು ಒಂದೇ ವಯಸ್ಸು, ಒಂದೇ ಮನಸ್ಸು. ಯೌವನ ಅರಳುವ ಸಮಯದಲ್ಲಿ ಆಕರ್ಷಣೆಗೊಳಗಾದಂಥ ಇಬ್ಬರು ಹುಡುಗಿಯರು ಕೇರಳದಿಂದ ಬೆಂಗಳೂರಿಗೆ ಓಡಿ ಬಂದಿದ್ದಾರೆ. ಅವರ ಪ್ರೀತಿಯ ಪಯಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಶ್ರುತಿ ಲವ್ಸ್ ಶರಣ್ಯ. ಹೀಗಂದ್ರೆ ಒಂದು ಕ್ಷಣ ಎಂಥವರಾದರೂ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಇದು ಶುದ್ಧ ಹುಡುಗಿಯರ ಪ್ರೀತಿ. ಇವರಿಬ್ಬರ ಪ್ರೀತಿ, ಪ್ರೇಮ ಮತ್ತು ಪ್ರಣಯ ಮದುವೆ ಹಂತಕ್ಕೆ ಬಂದು ನಿಂತಿದೆ. ಕೇರಳದ ಸುರುನೂರಿನ ಶ್ರುತಿ ಮತ್ತು ಶರಣ್ಯ ಅಕ್ಕಪಕ್ಕದ ಮನೆಯಲ್ಲಿ ಆಡುತ್ತಾ ಬೆಳೆದ ಜೀವದ ಗೆಳತಿಯರು. ಸಲಿಂಗ ಸೆಳೆತಕ್ಕೆ ಸಿಕ್ಕ ಇವರಿಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು. ಆದರೆ ನಿರೀಕ್ಷೆಯಂತೆ ಮನೆಯವರಿಂದ ತೀವ್ರ ವಿರೋಧ വ്യക്തವಾಯಿತು. ഇതിനെ സംബന്ധിച്ച് കുറെ കേസുകളൊക്കെ ഇവളുടെ വീട്ടുകാർ കൊടുത്തിട്ടുണ്ടായിരുന്നു. അവർ പോലീസ് സ്റ്റേഷനിൽ വന്നിരുന്നു. അപ്പോൾ ഞങ്ങൾ അവിടുന്ന് എഴുതി കൊടുത്തതാണ് ഞങ്ങൾക്ക് ഒരുമിച്ച് ജീവിക്കാനാണ് വന്നത്. ഞങ്ങൾക്ക് 21 വയസ്സ് കഴിഞ്ഞതാണ്. അപ്പോൾ ഞങ്ങളുടെ ഇഷ്ടപ്രകാരം ഞങ്ങൾക്ക് ജീവിക്കാൻ. ವಿರೋಧಕ್ಕೆ ಬೆದರಿ ರಕ್ಷಣೆ ಅರಸಿ ಬಂದಿದ್ದು ಬೆಂಗಳೂರಿಗೆ. ಇಲ್ಲಿನ ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳಿಗಾಗಿ ಹೋರಾಡುವ ಸಂಗಮ ಸಂಸ್ಥೆಯಲ್ಲಿ ಇವರಿಗೆ ಆಶ್ರಯ ಸಿಕ್ತು. ಒಂದೇನೆಂದರೆ ಅವ್ರು ನಮ್ಮ ಸಂಗಮನ ಸಪೋರ್ಟ್ ಕೇಳಿದಾಗ ಒಂದು ನೋಡಿದ್ದೇನೆಂದರೆ ಸ್ವೇಚ್ಛೆಯಿಂದ ಅವ್ರು ಬರ್ತಾ ಇದ್ದಾರೆ, ಇನ್ನೊಂದು ವಯಸ್ಕರಾಗಿದ್ದಾರೆ ಅವರು. ಅದು ಎರಡು ಕನ್ಫರ್ಮ್ ಆಯಿತು. ಅದಾದಮೇಲೆ ಸಪೋರ್ಟ್ ಮಾಡಿದ್ವಿ. ಇವ್ರಿಗೆ ಮಾತ್ರ ಅಲ್ಲ, ಇದುವರೆಗೆ ಕನಿಷ್ಠ ಒಂದು 20-25 ಜನ ಹುಡುಗಿಯರಿಗೆ ಕೇರಳದವ್ರು ನಾವು ಸಪೋರ್ಟ್ ಮಾಡಿದ್ವಿ. ಪ್ರತಿ 2 ವರ್ಷಕ್ಕೆ 1-2 ಕಪಲ್ ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅವರಿಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಅದರಿಂದ ಇಲ್ಲಿ ಬರ್ತಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಇಲ್ಲಾದರೂ ನೆಮ್ಮದಿಯಾಗಿ ಬದುಕು ಸಾಗಿಸಬಹುದೆಂಬ ಈ ಜೋಡಿಯ ಕನಸಿಗೆ ಮತ್ತೆ ತಣ್ಣೀರು ಬಿತ್ತು. ಶರಣ್ಯ ಪೋಷಕರು ಕೇರಳ ಹೈಕೋರ್ಟ್ ಮೊರೆ ಹೋಗಿದ್ದು ಸಂಗಮ್ ಸಂಸ್ಥೆ ಮಗಳನ್ನ ಅಪಹರಿಸಿದೆ ಅಂತ ದೂರಿದ್ದಾರೆ. ಆದರೆ ಇದನ್ನ ನಿರಾಕರಿಸಿರೋ ಶ್ರುತಿ, ಶರಣ್ಯ ತಾವು ವಯಸ್ಕರಾಗಿದ್ದು ಸ್ವ ಇಚ್ಛೆಯಿಂದಲೇ ಬೆಂಗಳೂರಿಗೆ ಬಂದಿದ್ದೇವೆ, ಅಪಹರಣದ ಪ್ರಶ್ನೆಯೇ ಇಲ್ಲ ಅಂದ್ರು. വന്നത് അടുത്ത തൊട്ട വീടുകളിലാണ്. സംഗമ സപ്പോർട്ട് ചെയ്തുകൊണ്ടാണ് ബാംഗ്ലൂർക്ക് വന്നത്. ಈ ಕೇಸು ಹೈಕೋರ್ಟ್ ಮೆಟ್ಟಿಲೇರಿರುವುದರಿಂದ ಈ ಪ್ರೇಮ ಪಕ್ಷಿಗಳು ಪೊಲೀಸರ ಕಣ್ತಪ್ಪಿಸಿ ತಿರುಗುವಂತಾಗಿದೆ. ಪ್ರಮಿಳಾ ರಾಜ್ಯ 100ರಷ್ಟು ಸಾಕ್ಷರರನ್ನ ಹೊಂದಿರೋ ದೇವರ ನಾಡಿನಲ್ಲಿ ಈ ಜೋಡಿ ಹಕ್ಕಿಗಳು ಶಾಪಗ್ರಸ್ತ ಪ್ರೇಮಿಗಳಾಗಿದ್ದಾರೆ. ಇವರು ಅಂದುಕೊಂಡಂತೆ ಜೀವನ ನಡೆಸೋಕೆ ಆಗುತ್ತಾ? ಕಾದು ನೋಡಬೇಕು. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್. ನಾಡದೇವತೆ ಮೈಸೂರಿನ ಚಾಮುಂಡೇಶ್ವರಿಗೆ ನಾಳೆ ವರ್ಧಂತೋತ್ಸವ. ಆಷಾಢ ಮಾಸದ ಶುಕ್ಲ ಪಕ್ಷದ ರೇವತಿ ನಕ್ಷತ್ರದಲ್ಲಿ ನಡೆಯುವ ದೇವಿಯ ವರ್ಧಂತೋತ್ಸವದ ಆಚರಣೆಗೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರಲಿದೆ. ಈ ನಡುವೆ ಬೆಟ್ಟದ ಬಳಗದಿಂದ ದೇವರ ಗರ್ಭಗುಡಿಗೆ ಬೆಳ್ಳಿಯ ಬಾಗಿಲು ಸಮರ್ಪಣೆಯಾಗ್ತಿದೆ. ಮೈಸೂರಿನ ಶಕ್ತಿ ದೇವತೆ ಚಾಮುಂಡೇಶ್ವರಿ ವರ್ಧಂತೋತ್ಸವದ ಸಂಭ್ರಮದಲ್ಲಿದ್ದಾಳೆ. ಮೈಸೂರು ಮಹಾರಾಜರು ತಮ್ಮ ಕುಲದೇವತೆಯಾದ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಆಷಾಢ ಮಾಸದ ಶುಕ್ಲ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ಈ ವರ್ಧಂತೋತ್ಸವ ನಡೆಯುತ್ತೆ. ನಾಳೆ ಬೆಳಗ್ಗೆಯಿಂದಾನೇ ದೇವಿಗೆ ಅಭ್ಯಂಜನ ಸ್ನಾನ ಸೇರಿದಂತೆ ವಿಶೇಷ ಅಭಿಷೇಕ, ಪೂಜೆ ನಡೆಯುತ್ತೆ. ಬೆಳಗ್ಗೆ 10:30 ವೇಳೆಗೆ ದೇವರ ಚಿನ್ನದ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ತಾರೆ. ಅಮ್ಮನವ್ರಿಗೆ ಎಣ್ಣೆ ಅರಿಶಿನ ಬಳಸ್ಕೊಂಬಂದು ಎಣ್ಣೆ ನೀರು ಹಾಕ್ತೀವಿ. ಅದೇ ರೀತಿ ಎಣ್ಣೆ ಮಜ್ಜನ ಮಾಡಿ ಮತ್ತು ಅಭ್ಯಂಜನ ಸ್ನಾನ ಮಾಡಿಸಿ ಉತ್ಸವ ಮೂರ್ತಿ ಮತ್ತು ಮೂಲೂರು ಎರಡಕ್ಕೂ ಪೂಜೆ ಮಾಡ್ತಕ್ಕಂಥ ಪದ್ಧತಿನ ಅಳವಡಿಸ್ಕೊಂಬಂದಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಶೀತಿ, ಮಹಾಮಂಗಳಾರತಿ ಇದಿಷ್ಟು ಆಗುತ್ತೆ. ಇದಾದ ನಂತರ 10 ಗಂಟೆಗೆ ಮಹಾಮಂಗಳಾರತಿಯಾಗಿ 10:15 ಗಂಟೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಚರಣೆ ಆಗುತ್ತೆ. ಈ ಉತ್ಸವ ನೋಡ್ತಕ್ಕಂಥದ್ದೇ ಭಾಳ ಒಂದು ವಿಶೇಷ. ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಪದ್ಧತಿ. ಈ ನಡುವೆ ದೇವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಮೈಸೂರಿನ ಬೆಟ್ಟದ ಬಳಗದ ವತಿಯಿಂದ 10.5 kg ತೂಕದ ಬೆಳ್ಳಿ ಲೇಪಿತ ಬಾಗಿಲು ಸಮರ್ಪಿಸಲಾಗುತ್ತೆ. ಅಷ್ಟಲಕ್ಷ್ಮಿಯನ್ನ ಒಳಗೊಂಡ ಈ ಬಾಗಿಲು ಬಗೆ ಬಗೆಯ ಕೆತ್ತನೆ ಹಾಗೂ ಗಂಟೆಗಳಿಂದ ಅಲಂಕೃತವಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ವಿಶೇಷ ಪೂಜೆಯೊಂದಿಗೆ ಸಮರ್ಪಣೆಯಾಗುತ್ತೆ.
ಸೇರಿ ಗರ್ಭಗುಡಿಗೆ ಅಲ್ಲಿ ಫ್ರೇಮ್ ಮಾತ್ರ ಬೆಳ್ಳಿದಿದೆ, ಈ ಇದೆಲ್ಲ ಡೋರ್ ಮಾತ್ರ ಹಿತ್ತಾಳೆದಿದೆ. ಅದೊಂದು ಮಾಡೋಣ ಅಂತೇಳಿ ಅವರ ಒಂದು ಇದ್ರ ಮೇಲೆ ನಾವು ಎಲ್ಲ ತೀರ್ಮಾನ ಮಾಡಿಕೊಂಡು ಈ ದಿವಸ ಇದನ್ನು ಪ್ರಯತ್ನ ಪಟ್ಟು 28ನೇ ತಾರೀಕು ಇದನ್ನು ಕೊಡಲೇಬೇಕು ಬೆಳ್ಳಿ ಕವಚದ ಬಾಗಿಲನ್ನ ಅಂತೇಳಿ ತೀರ್ಮಾನ ಮಾಡಿಕೊಂಡು ಅದು ಪ್ರಯುಕ್ತ ನಾವು ಶಿಲ್ಪಾಚಾರ್ಯದ ಇವರು ಚನ್ನಪಾಚಾರ್ಯವ್ರನ್ನ ಒಂದು ಟೀಮಿಂದ ಭೇಟಿ ಮಾಡಿ ಅವರು ಆಗಲ್ಲ ಅಂತ ಹೇಳಿದ್ರು ಬಿಡದೆ 28ನೇ ತಾರೀಕು ಚಾಮುಂಡೇಶ್ವರಿ ವರ್ಧಂತಿ ದಿವಸ ಜನ್ಮದಿನದ ಕೊಡುಗೆಯಾಗಿ ಆ ತಾಯಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾಳೆಗೆ ಅದು ಅಲ್ಲಿ ದೇವಿಯ ವರ್ಧಂತೋತ್ಸವಕ್ಕೂ ಮುನ್ನಾ ದಿನವಾದ ಇವತ್ತು ಜಯಚಾಮರಾಜ ಒಡೆಯರ್ ಅವರ ವರ್ಧಂತೋತ್ಸವವನ್ನು ದೇವಸ್ಥಾನದಲ್ಲಿ ಆಚರಿಸಲಾಯಿತು. ಒಟ್ನಲ್ಲಿ ಆರಾಧ್ಯ ದೇವತೆಯ ಜನ್ಮದಿನವನ್ನ ಸಂಭ್ರಮ ಸಡಗರದಿಂದ ಆಚರಿಸಲು ಸಾಂಸ್ಕೃತಿಕ ನಗರಿ ಜನ ಸಜ್ಜಾಗಿದ್ದಾರೆ. ಮೈಸೂರಿಂದ ಕ್ಯಾಮರಾಮನ್ ನವೀನ್ ಜೊತೆಗೆ ಸೋಮಶೇಖರ್, ಸುವರ್ಣ ನ್ಯೂಸ್. ಇದು ಇವತ್ತಿನ ನ್ಯೂಸ್ ಅವರ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.